ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಸೂಪರ್, ನೀವು ಸೂಪರ್ ಅಂತಲೇ ಅನ್ಕೋತೀನಿ. ಲಾಸ್ಟ್ ಟೈಮ್ ಮಾಗಡಿ ಮಾರ್ಕೆಟ್ಗೆ ಹೋಗಿದ್ವಿ, ಮಾಗಡಿ ಸಂತೆಗೆ. ಈ ಸತಿ ಪ್ಲೇಸ್ ಏನು ಮಾಡಿ ತಾವರೆಕೆರೆ ಸಂತೆ ಟ್ರೈ ಮಾಡೋಣ ಅಂತ. ಬನ್ನಿ ಹೊಡೋಣ. ನಾವು ಅಪ್ಪನೂ ರೆಡಿ ಆಗ್ತವ್ರು ಆಲ್ರೆಡಿ ಎಲ್ಲ ಹೊರಡೋಕ್ಕೆ. ಅಮೌಂಟು ಅಡ್ಜಸ್ಟ್ ಮಾಡ್ಕೊಂಡು ಎತ್ಕೊಂಡಿದ್ದೀನಿ ಈಗ. ನೋಡ್ಗುರು, ಬರೀ ಮೇಕೆಗಳು ಗುರು, ಒಂದು ಕುರಿ ಕಾಣ್ತಾ ಇಲ್ಲ ಅಲ್ಲಿ ಜಾಸ್ತಿ. ಎಲ್ಲ ಯಾವುದು ಸಣ್ಣದು ಯಾವುದು ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಮೇಕೆಗಳು. ಕುರಿಗಳಿದ್ದಾವೆ, ಎಲ್ಲ ಏಜ್ ಆಗಿರೋ ಕುರಿಗಳಿದ್ದಂಗೆ ಅವೆ ನೋಡಿ. ಚಿಕ್ಕ ಚಿಕ್ಕ ಮರಿಗಳಿವೆ. ಅದನ್ನೇ ಕೇಳೋಕ್ಕಾಗಲ್ಲ. ಮರಿಗೆ 9,000 ಅಂತೆ. ಕೊಡ್ಬೋದು ಅಷ್ಟೊಂದು? ನನಗೇನೋ ಹಂಗೆ ಅನ್ಸಲ್ಲ ಗುರು. ಎಲ್ಲ ಫುಲ್ ಮಾರ್ಕೆಟ್ ರೌಂಡ್ ಹೊಡೆದಿದ್ದವತ್ತು. ನನ್ನ ಕೈಗೆ ಸಿಗಲ್ಲ ಇದಂತೂ. ನೆಕ್ಸ್ಟ್ ಅಲ್ಲಿಂದ ನೋಡಿದ್ವಿ ಈ ಕಡೆ ಚಿಕನ್ ಕೋಳಿ ಫುಲ್ ಎಲ್ಲ ಚಿಕ್ಕ ಚಿಕ್ಕ ಮರಿಗಳು ಬಂದಿದ್ದು. ಅದೆಲ್ಲ 100 ರೂಪೀಸ್ ಸಿಂಗಲ್ಲು. ಡಕ್ಸ್ ಇದ್ದು ಈ ಕಡೆ. ಆಮೇಲೆ ನೋಡ್ರಿ, ಇಲ್ಲಿ ಯಾರೋ ಅಣ್ಣ ದಾರ ಹಾಕ್ದೆ ಬರೀ ಕಿವಿಲಿ ಹಿಡ್ಕೊಂಡು ಎಳ್ಕೊಂಡೈತೆ ಅವ್ರ ಮೇಕೆನ. ಹೆಂಗೈತೆ ನೋಡಿ, ಡಿಫ್ರೆಂಟ್ ಆಗಿದೆ ಅಲ್ಲ ಅದು ಮೇಕೆ. ಡಕ್ಸ್ ಎಲ್ಲ 900 ರೂಪೀಸ್ ಪೇರು, ಇದು 200 ರೂಪೀಸ್ ಪೇರು. ಆ್ಯಕ್ಚುಲಿ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ. ನನ್ನ ಮನ್ಸು ತಡಿಬೇಕಲ್ಲ, ನೋಡಿದ್ಮೇಲೆ ತೊಗೊಳ್ಳೇಬೇಕು ಅನಿಸ್ತಾ ಇತ್ತು. ಅದಕ್ಕೆ ಅದೊಂದು 2 ಪೇರ್ ತೊಗೊಂಡ್ವಿ. ಈ ಕಡೆ ಬಂದರೆ ಎಲ್ಲ ದೊಡ್ಡದಿದ್ದು, ದೊಡ್ಡವೆಲ್ಲ ಓಕೆ, ರೀಸನಬಲ್ ಪ್ರೈಸೇ ಇದೆ, ಆರಾಮಾಗಿ ತೊಗೊಬೋದು. ಬಂದು ತಾವರೆಕೆರೆ ಸಂತೆ ಬರೀ ಸಂಡೇಸ್ ಓಪನ್ ಇದು. ಇನ್ನೆಲ್ಲ ಈ ಕಡೆ ಎಲ್ಲ ಟೂಲ್ಸ್. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಇನ್ನೂ ಏನು ಐಟಮ್ಸ್ ಏನು ಹಾಕಿರಲಿಲ್ಲ. ಆ್ಯಕ್ಚುಲಿ ನಂಗೆ ಗುಂಜ ಇಷ್ಟ ಆಯಿತು. ಲಾಸ್ಟಿಗೆ ನಾವು ಫೈನಲ್ ಸೆಲೆಕ್ಟ್ ಮಾಡಿದ್ದು 2 ಟರ್ಕಿ ಮತ್ತು 2 ನಾಟಿ ಕೋಳಿ ಮರಿ. ಅಲ್ಲಿಂದ ಬಂದಿದ್ದೆ ಕೆಲಸ ಶುರು ಗುರು. ಎಲ್ಲ ಐಟಮ್ ತಂದು ಅದಕ್ಕೆ ರೆಡಿ ಮಾಡಬೇಕಲ್ಲ ಮನೆ. ನಾನು ವಾಪಸ್ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಕೆಲಸನ. ನಮ್ಮ ಹತ್ರ ಒಂದು ಸ್ಟೂಲ್ ಇತ್ತು, ಅದೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ವಿ. ಕಮ್ಮಿ ಕಾಸ್ಟಲ್ಲಿ ರೆಡಿ ಮಾಡಿದ್ದು. ಜಸ್ಟ್ ಎಷ್ಟು 280 ರೂಪೀಸ್ ಏನೋ ಆಯ್ತು ಅಷ್ಟೇ ಆ ಮಿಸ್ಗೆ. ಇನ್ನೆಲ್ಲ ಮನೇಲಿರೋ ಐಟಮೆಲ್ಲ ರೆಡಿ ಮಾಡಿದ್ದು. ಫೈನಲ್ ಈಗಿದೆ ನೋಡಿ. ಒಳಗಡೆ 2 ಟರ್ಕಿ ಮತ್ತು 2 ನಾರ್ಮಲ್ ಚಿಕನ್, ನಾಟಿ ಕೋಳಿ ನೋಡಿ ಹಿಂಗೆ ನೋಡ್ತಾವೆ. ಟರ್ಕಿ ಇದು ಟರ್ಕಿ. ಎಲ್ಲ ಪೇರ್ ತಂದಿರೋದು, ಗಂಡು ಹೆಣ್ಣು. ಹೇಗಿದೆ ಫೈನಲ್ ಲುಕ್ಕು? ಚೂರು ಮಳೆ ಬಂದರೆ ನೆನಿಬಾರ್ದು ಹಂಗೆ ಮಾಡಿದ್ದೀವಿ. ಅದು ಕ್ಲೋಸ್ ಮಾಡ್ಬೋದು ಆ ಥರ.